ಒಬ್ಬ ಮನುಷ್ಯ 2ನೇ ತಾರೀಕು 11/29 ಹುಟ್ಟಿದರೆ ಅವನ ಮೂಲ ಗುಣಗಳು ಸ್ವಲ್ಪ ಹೆದರಿಕೆ, ಭಯ ಜಾಸ್ತಿ, ಹೆದರಿಕೆ, ಮಾತಾಡೋಕ್ಕೆ ಹೆದರ್ಕೊಳ್ತಾನೆ, ಇದು ಮೂಲ. ಆದರೆ ಅವನು ಬೆಳೀತಾ 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 ವಾತಾವರಣ ಮತ್ತು ಪರಿಸರ ನೋಡಿ ನೋಡಿ ಕೋಪನೂ ಆಗ್ಬೋದು, ಸಮಾಧಾನವೂ ಆಗ್ಬೋದು, ಬದಲಾಗ್ಬೋದು, ಧೈರ್ಯವಂತನಾಗ್ಬೋದು, ಕ್ರೂರಿ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಮೂಲ ಗುಣಗಳನ್ನು ಮಾತ್ರ ಅಂದರೆ ಹುಟ್ಟು ಗುಣಗಳು ಅಂತ ಕರಿತೀವಿ ಇದನ್ನು. ಮೂಲ ಗುಣಗಳು ಒಂದು 15 ವರ್ಷದವರೆಗೂ ಅಂತ ಅನ್ಕೋಬೋದು ಅಷ್ಟೇ. ನ್ಯೂಮರಾಲಜಿ 15 ವರ್ಷದವರೆಗೂ ಒಂದು ರೀತಿ ಬೇಸಿಕ್ ಲೆವೆಲಲ್ಲಿರುತ್ತೆ. ಬೇಸಿಕ್ ಲೆವೆಲ್ ಆದಮೇಲೆ ಡೆವಲಪ್ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಬೇರೆ ಇರುತ್ತೆ. ಈ 8ನೇ ತಾರೀಕು ಹುಟ್ಟಿರೋರ್ದೆಲ್ಲ ಸ್ಟಾರ್ಟಿಂಗಲ್ಲಿ ಫುಲ್ ಡಲ್ ಅವರು ಸ್ಟೂಡೆಂಟು, ಕಂಪ್ಲೀಟ್ಲಿ ಡಲ್ ಸ್ಟೂಡೆಂಟ್ಸು. ಸ್ವಲ್ಪ ಏನೋ ಒಂಥರ ಅವ್ರಿಗೆ ಮಂಪರು ಅಂತ ಕರಿತೀವಿ. 8, 17, 26 ಹುಟ್ಟಿರೋರಿಗೆಲ್ಲ ಇನಿಷಿಯಲಿ ಒಂಥರ ತಲೆ ಬಗ್ಗಿಸ್ಕೊಂಡೇ ಇರ್ತಾರೆ. ಯಾವಾಗಲೂ ಒಂಥರ ಅವ್ರಿಗೆ ಏನೋ ಒಂಥರ ಗುಂಗಲಿರ್ತಾರೆ. ಅದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಅಲ್ಲ. ಅವ್ರಿಗೆ ಎಲ್ಲ ವಿಚಾರ, ಈಗ ಮಗು ಕಂಡುಬಿಟ್ಟು ಯಾರ್ಯಾರಪ್ಪ ಇದು ನೋಡ್ತಾ ಇದ್ದಿಲ್ಲ, ಆ ರೀತಿ 8. ಯಾಕೆ ಅಂದರೆ ಶಾಸ್ತ್ರದ ಪ್ರಕಾರ ಸೂರ್ಯನಿಂದ ಅತ್ಯಂತ ದೂರ ಇರತಕ್ಕಂಥದ್ದು ಶನಿ. ಶನಿಗೆ ಸೂರ್ಯನ ಬೆಳಕು ಕಮ್ಮಿ ಬೀಳುತ್ತೆ, ಅದಕ್ಕೆ ಬುಧ ಚುರುಕು ಅಂತ ಹೇಳ್ತಾರೆ, ಹತ್ರ ಇರುತ್ತೆ. ಎಸ್, ಶನಿ ಸ್ವಲ್ಪ ಮಂದ ಅಂತಾರೆ. ಆದರೆ ಚುರುಕು ಬೇಗ ಹಾಳಾಗ್ತಾನೆ, ಮಂದನೇ ಲಾಸ್ಟಲ್ಲಿ ನಿಂತ್ಕೊಳ್ಳೋದು. ನಿಧಾನ ಬಂದರೂ ಪ್ರಧಾನ. ಸ್ಲೋ ಆ್ಯಂಡ್ ಸ್ಟಡಿ. 8ನೇ ತಾರೀಕು ಹುಟ್ಟಿರೋರು ಎಲ್ಲ ನಂಬರ್ಗಿನ ಗ್ರೇಟೆಸ್ಟ್ ನಂಬರ್ ಅದು. ಅನುಭವ ಜಾಸ್ತಿ ತಗೋತಾರೆ. ಲಾಂಗ್ ಲಾಸ್ಟಿಂಗ್ ನಂಬರ್ ಅಂದರೆ 8 ರೀ. ಲಾಂಗ್ ಲಾಸ್ಟಿಂಗ್ ನಂಬರ್ ಅಂದರೆ 8. ಯಾಕೆ ಇದು ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ, ಈ ಕೆಲವು ಈ ಕಿತ್ತೋಗಿರೋರು ಅನ್ಬೇಕೋ ಅಥವಾ ಏನನ್ಬೇಕೋ ಗೊತ್ತಿಲ್ಲ, ಕೆಲವರು ಅವ್ರ ಮಕ್ಕಳು ಹುಟ್ಬಿಟ್ರೆ, ಅವ್ರ ಹೆಂಗಸರು ಅವ್ರ ಮನೇಲಿ 8ರಲ್ಲಿ ಹುಟ್ಬಿಟ್ರೆ ಮಕ್ಕಳು ಅವ್ರಿಗೇನೋ ಒಂಥರ ಅಂತ ಯಾವನೋ ತಿಕ್ಕಲ್ ನನ್ನ ಮಗ 6 ಒಳ್ಳೆಯದು, 14 ಒಳ್ಳೆ, 15 ಒಳ್ಳೆಯದು, 24 ಒಳ್ಳೆಯದು ಅಂತ ಹೇಳ್ಬಿಟ್ಟಿರ್ತಾನೆ. ಅವ್ನಿಗೆ ಗೂಬೆನೇ ಅವನು ಲೈಫಲ್ಲಿ ನಂಬರ್ ಬಿಟ್ಟರೆ ಬೇರೆ ಏನೂ ಜ್ಞಾನ ಇಲ್ಲ ಅವನಿಗೆ. ಈ ನಂಬರ್ ಆ ನಂಬರ್ ಜ್ಞಾನ ಅಷ್ಟೇ. ನಂಬರ್ ಜ್ಞಾನ ಎಲ್ಲದಕ್ಕೂ ಬರ್ತದೆ, ಅದು ಯಾವುದಕ್ಕೂ ಬರಲ್ಲ. ಅದು ಸ್ಲೇಟ್ ಹಿಡಿಯೋಕ್ಕೆ ಮಾತ್ರ ನಂಬರ್ ಜ್ಞಾನ ಅಷ್ಟೇ. ಸೊ ಆ ಥರ ವಿಚಾರದಲ್ಲಿ ನಂಬರೇ ಜ್ಞಾನ ಅಲ್ಲ. ನಂಬರ್ ಈಸ್ ಜಸ್ಟ್ ಆ್ಯನ್ ಇಂಡಿಕೇಷನ್. ಹಾರೋಸ್ಕೋಪ್ ಈಸ್ ನಂಬರ್ 1. ಯಾಕೆ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ನಾನು ಕೊಡೋ ನ್ಯೂಮರಾಲಜಿನ ಇದೇ ಫೈನಲ್ ಅಂತ ತೊಗೋಬಾರ್ದು. ಇಟ್ ಈಸ್ ಜಸ್ಟ್ ಆ್ಯಡ್ ಆನ್. ಅದು ಆ್ಯಡ್ ಆನ್ ಅಂತ ಕರಿತೀವಿ. ಸೊ ಯಾರಾದರೂ ಮಕ್ಕಳು ಏನಾದ್ರು 8ನೇ ತಾರೀಕಲ್ಲಿ ಹುಟ್ಬಿಟ್ರೆ ನೋಡಬೇಕು. ಎಷ್ಟೋ ಜನ ಬರ್ತಾರೆ ನಮ್ಮ ಇದಕ್ಕೆ, ಗುರೂಜಿ ನನ್ನ ಮಗ 8ನೇ ತಾರೀಕು ಹುಟ್ಬಿಟ್ಟವ್ರೆ, ಏನು ಮಾಡಲಿ, ತಡ್ಕೋಬೇಕಾಗಿತ್ತು, ಮುಂದೆ ಹುಟ್ಟಿಸ್ಬೇಕಾಗಿತ್ತು, ಅದಾಗಲಿಲ್ಲ. ಅದು ಪೇಯ್ನ್ ಆವಾಗಲೇ ಬಂತು ಅಥವಾ ಡಾಕ್ಟ್ರ್ ಹೇಳಿದ್ರು ಬಂದು ಅಂತ, ಅದೆಲ್ಲ ನಿರ್ಣಯ ಆಯಿತು. 8ನೇ ತಾರೀಕು ಹುಟ್ಟಿರೋರು 8, 17, 26 ಹುಟ್ಟಿರೋರೆಲ್ಲ ಹಾಳಾಗಿದ್ದಾರಾ ಅಂತ ನೋಡಿದ್ರೆ ಎಷ್ಟು ಜನ ಇದ್ದಾರೆ. 8ನೇ ತಾರೀಕು ಹುಟ್ಟಿರೋರು ಸೆಲೆಬ್ರಿಟೀಸ್ಗಳಿದ್ದಾರೆ. ನರೇಂದ್ರ ಮೋದಿ ಅವರಿದ್ದಾರೆ, ಜಗ್ಗೇಶ್ ಅವರು ಇದ್ದಾರೆ, ಯಶ್ ಇದ್ದಾರೆ, ಇನ್ನು ಎಷ್ಟು ಬೇಕು. ಇವರು ಪವನ್ ಕಲ್ಯಾಣ್ ಅಂತ ಇದ್ದಾರೆ, ಮತ್ತು ಧನುಷ್ ಅಂತ ಇದ್ದಾರೆ. ಎಷ್ಟೊಂದು ಜನ ಇದ್ದಾರೆ. ಪವನ್ ಕಲ್ಯಾಣ್ ಇಲ್ಲ, ಧನುಷ್ ಅಂತ ಇರ್ತಾರೆ. ಎಷ್ಟು ಜನ 8ನೇ ತಾರೀಕಲ್ಲಿ ಹುಟ್ಟಿರೋರು ಇದ್ದಾರೆ. ಎಷ್ಟು ಜನ ಸೆಲೆಬ್ರಿಟೀಸ್ ಇದ್ದಾರೆ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಸೊ 8 ಸ್ಟಾರ್ಟಿಂಗಲ್ಲಿ ಸ್ಲೋ ಇರುತ್ತೆ ಅವ್ರ ಮೈಂಡು, ಆಮೇಲೆ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಒನ್ ಆಫ್ ದಿ ಬೆಸ್ಟ್ ನ್ಯೂಮರಾಲಜಿ ನನ್ನ ಪ್ರಕಾರ 8. ಯಾಕೆಂದರೆ 8 ಅವ್ರಿಗೆ ಪರ್ಸೀವರೆನ್ಸ್ ಅಂತ ಒಂದು ವರ್ಡ್ ಇದೆ. ಆ ಪರ್ಸೀವರೆನ್ಸ್ ಕೊಡುತ್ತೆ, ಒಂದು ಸ್ಟ್ರ್ಯಾಟಜಿ ಕೊಡುತ್ತೆ, ಒಂದು ಶಕ್ತಿ ಕೊಡುತ್ತೆ. ಜಾತಕ ಬಲವಾಗಿಬಿಟ್ರೆ ಈ ನಂಬರು ಟೇಕ್ ಆಫ್ ಆಗಿಬಿಡುತ್ತೆ. ಜಾತಕ ವೀಕ್ ಆಗಿದ್ದರೆ ಈ ನಂಬರ್ ಸ್ವಲ್ಪ ಸಾಧಾರಣ ಹೋಗುತ್ತೆ. ಸೊ ಜಾತಕದ ಮೇಲೇ ನ್ಯೂಮರಾಲಜಿ ನಿಂತ್ಕೊಂಡಿದೆ ಹೊರತು ನ್ಯೂಮರಾಲಜಿ ಮೇಲೆ ಯಾವುದೂ ನಿಂತಿಲ್ಲ ನಂಬರ್ಸು.